ಹಾಯ್, ನಾನು ಡಾಕ್ಟರ್ ರಶ್ಮಿ ಟಿ ಎನ್. ನಾನು ಗೈನಕಾಲಜಿಸ್ಟು, ಲ್ಯಾಪ್ರೋಸ್ಕೋಪಿಕ್ ಸರ್ಜನು, ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್. ಸೊ, ಮಧ್ಯದಲ್ಲಿ ನನಗೆ ಬಹಳ ಪೇಷಂಟ್ಸ್‌ಗಳು ಬರ್ತಾರೆ. ಅಂದರೆ 3 ತಿಂಗಳಾದ್ಮೇಲೆ ಸ್ಕ್ಯಾನ್ ಮಾಡಿಸ್ಕೋ ಅಂತ ಮನೆಯಲ್ಲಿ ಪ್ರೆಷರ್ ಹಾಕ್ತಾರೆ. ಮುಂಚೆ ಮಾಡಿಸ್ಕೊಂಬೇಡ, ಒಳ್ಳೆಯದಲ್ಲ. 3 ತಿಂಗಳಾದ್ಮೇಲೆ ಡಾಕ್ಟ್ರನ್ನ ಮೀಟ್ ಮಾಡು. ಇದೆಷ್ಟು ಮಟ್ಟಿಗೆ ಒಳ್ಳೆಯದು? 3 ತಿಂಗಳಾದ ನಂತರ ಸ್ಕ್ಯಾನಿಂಗ್ ಮಾಡ್ಬೋದು, ಹೌದು. ಬಟ್ ಅದಕ್ಕಿಂತ ಮುಂಚೆ ಸ್ಕ್ಯಾನಿಂಗ್ ಎಷ್ಟು ಇಂಪಾರ್ಟೆಂಟು ಅದು ಡಾಕ್ಟ್ರಾಗಿ ನನಗೆ ಗೊತ್ತಿರ್ತದೆ. ಒಂದು ಪ್ರೆಗ್ನೆನ್ಸಿ ಪಾಸಿಟಿವ್ ಅಂತ ಬಂದ ತಕ್ಷಣ ನಮಗೆ ವೆರಿ ಇಂಪಾರ್ಟೆಂಟ್ ಬರೋದು ಪ್ರೆಗ್ನೆನ್ಸಿ ಎಲ್ಲಿ ಲೊಕೇಟ್ ಆಗಿದೆ ಅಂತ. ಮೆಜಾರಿಟಿ ಆಫ್ ದ ಟೈಮ್ಸ್ ಪ್ರೆಗ್ನೆನ್ಸಿ ಬಂದು ಗರ್ಭಕೋಶದ ಒಳಗಡೆ ಇರ್ತದೆ. ಬಟ್ ಸಮ್ಟೈಮ್ಸ್ ಈ ಪ್ರೆಗ್ನೆನ್ಸಿ ಬಂದು ಟ್ಯೂಬಲ್ಲಿ ಕುತ್ಕೊಳ್ಳುತ್ತೆ. ನಮ್ಮ ಗರ್ಭಕೋಶ ಹೆಂಗೆ ಇರ್ತದೆ ಅಂದರೆ ಇಟ್ ಈಸ್ ಮೆಂಟ್ ಟು ಎಕ್ಸ್ಪ್ಯಾಂಡ್. ಅದು ಎಕ್ಸ್ಪ್ಯಾಂಡ್ ಆಗಲಿಕ್ಕೆ ಒಂದು ಬಲೂನ್ ಥರ ದೊಡ್ಡದಾಗಲಿಕ್ಕೇ ಅದ್ರ ಸ್ಟ್ರಕ್ಚರ್ ಫಾರ್ಮೇಷನ್ ಇರ್ತದೆ. ಸೊ ಒಂದು ಭ್ರೂಣ ಬಂದು ಬಿದ್ದಾಗ ಅದು ಗ್ರೋ ಆಗ್ತಾ ಇದ್ದಾಗ, ಬೆಳೀತಾ ಇದ್ದಾಗ ಮಗು ಒಳಗಡೆ ಗರ್ಭಕೋಶ ಎಕ್ಸ್ಪ್ಯಾಂಡ್ ಆಗ್ತದೆ. ಬಟ್ ಅದೇ ಪ್ರೆಗ್ನೆನ್ಸಿ ಟ್ಯೂಬಲ್ಲಿ ಬಂದು ಕೂತ್ಕೊಂಡಾಗ, ಅಲ್ಲಿ ಕಚ್ಕೊಂಡಾಗ ಏನಾಗುತ್ತೆ, ಪ್ರೆಗ್ನೆನ್ಸಿ ಪಾಡಿಗೆ ಪ್ರೆಗ್ನೆನ್ಸಿ ಗ್ರೋ ಆಗ್ತಾ ಇರ್ತದೆ. ಆದರೆ ಟ್ಯೂಬು ಎಕ್ಸ್ಪ್ಯಾಂಡ್ ಆಗೋಕ್ಕೆ ಆಗೋದಿಲ್ಲ. ಅದರ ಸ್ಟ್ರಕ್ಚರೇ ಆ ಥರ ಇರ್ತದೆ. ಯಾವಾಗ ಪ್ರೆಗ್ನೆನ್ಸಿ ತುಂಬ ಗ್ರೋ ಆಗ್ತಿರ್ತದೆ, ದಿನ ಹೋಗ್ತಿರ್ತದೆ, ಈ ಟ್ಯೂಬು ಸಡನ್ನಾಗಿ ಬರ್ಸ್ಟ್ ಆಗ್ತದೆ. ಈ ಟ್ಯೂಬಲ್ಲಿ ಫಾರ್ಮ್ ಆಗಿರೋ ಪ್ರೆಗ್ನೆನ್ಸಿನ ನಾವು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಸೇಮ್ ಕೇಸ್ ನಾನು ಈ ದಿನ ಬೆಳಗ್ಗೆ 3:30ಗೆ ನೋಡಿದ್ದು. ಎಲ್ಲ ಕಡೆ ಈ ಪೇಷಂಟು ಒಂದು ಆಲ್ಮೋಸ್ಟ್ 5 ದಿನ ಹೊಟ್ಟೆ ನೋವು ಅಂತ ಹೋಗಿದ್ದಾರೆ. ಅವ್ರಿಗೆ ಜ್ವರ ಕೂಡ ಇತ್ತು, ವಿಚ್ ವಾಸ್ ವೆರಿ ಕನ್ಫ್ಯೂಸಿಂಗ್. ಹೊಟ್ಟೆ ನೋವು ಅಂತ ಹೋದಾಗ ಶಿ ಫೇಲ್ ಟು ಡೂ ಅ ಪ್ರೆಗ್ನೆನ್ಸಿ ಟೆಸ್ಟ್. ಅವ್ರಿಗೆ ಲಾಸ್ಟ್ ಮಂತು ಸೇಮ್ ಡೇ ಅಲ್ಲಿ ಪೀರಿಯಡ್ ಆಗಿತ್ತು. ಹಾಗಾಗಿ ಸ್ವಲ್ಪ ಸ್ವಲ್ಪ ಸ್ಪಾಟಿಂಗ್ ಆದಾಗ ಇದನ್ನ ಪೀರಿಯಡ್ ಅಂತ ಅಂದ್ಕೊಂಡಿದ್ರು. ಹೊಟ್ಟೆ ನೋವಿಗೆ ಸ್ಕ್ಯಾನ್ ಮಾಡಿದಾಗ ಅನ್ಫಾರ್ಚುನೇಟ್ಲಿ ಸ್ಕ್ಯಾನಲ್ಲಿ ಡಿಟೆಕ್ಟ್ ಆಗಿಲ್ಲ ಅವ್ರಿಗೆ. ಆ್ಯಂಡ್ ದೆನ್ ಮಧ್ಯರಾತ್ರಿ 3 ಗಂಟೆಯಲ್ಲಿ ಸಿವಿಯರ್ ಪೇಯ್ನ್ ಇಟ್ಕೊಂಡು ಬಂದರು. ನಾನು ಬಂದು ಜಸ್ಟ್ ಒಂದು ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದೆ. ಮಾಡೋ ನಂತರ ನೋಡಿದಾಗ ಪಾಸಿಟಿವ್ ಬಂತು. ಸ್ಕ್ಯಾನಿಂಗಲ್ಲಿ ನೋಡಿದರೆ ಪ್ರೆಗ್ನೆನ್ಸಿ ಗರ್ಭಕೋಶದ ಬದಲು ಟ್ಯೂಬಲ್ಲಿ ಬಂದು ಕೂತಿತ್ತು. ಈ ಟ್ಯೂಬಿಂದ ಅದು ಓಪನ್ ಅಪ್ ಆಗಿ, ಅಂದರೆ ರಪ್ಚರ್ ಅಂತ ಹೇಳ್ತೀವಿ ಅದನ್ನು, ಆಗಿ ಇಲ್ಲಿಂದ ರಕ್ತ ಎಲ್ಲ ಹೊಟ್ಟೆ ಒಳಗಡೆ ಕಲೆಕ್ಟ್ ಆಗಿತ್ತು. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಏನಂದರೆ, ಈ ಪೇಷಂಟಿಗೆ ಒಳಗಡೆ ಏನಾಗ್ತದೆ ಗೊತ್ತಾಗೋದಿಲ್ಲ. ಬ್ಲೀಡಿಂಗ್ ಹೊಟ್ಟೆ ಒಳಗಡೆ ಆಗಿರ್ತದೆ, ಹೊರಗಡೆ ಏನೂ ಬರ್ತಿರೋದಿಲ್ಲ. ಅವ್ಳಿಗೆ ಸ್ವಲ್ಪ ಸ್ವಲ್ಪ ಸ್ಪಾಟಿಂಗ್ ಆಗ್ತದೆ, ತಲೆ ಸುತ್ತು ಬರ್ತಿತ್ತು, ಹೊಟ್ಟೆ ನೋವು, ಇಷ್ಟೇ ಸಿಂಪ್ಟಮ್ಸು. ಆ್ಯಂಡ್ ದೆನ್ ಈ ಸ್ಪಾಟಿಂಗನ್ನು ಆಕಿ ಪೀರಿಯಡ್ ಅಂತ ಅಂದ್ಕೊಂಡಿದ್ಲು. ಈ ಥರ ಇದ್ದಾಗ ಏನಾಗುತ್ತೆ, ಇದು ಲೈಫ್ ಥ್ರೆಟ್ನಿಂಗ್ ಪ್ರಾಬ್ಲಮ್ ಆಗ್ತದೆ. ಯಾಕಂದರೆ ಇಲ್ಲಿಂದ ಬ್ಲಡ್ ಲಾಸ್ ಆಗಿ 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 ಹೊಟ್ಟೆ ಒಳಗಡೆ ಕಲೆಕ್ಟ್ ಆಗ್ತದೆ. ಅದರಿಂದ ಪ್ರಾಣಕ್ಕೆ ಪ್ರಾಬ್ಲಮ್ ಆಗ್ಬೋದು. ನಾವು ಎಮರ್ಜೆನ್ಸಿಯಲ್ಲಿ ಲ್ಯಾಪ್ರೋಸ್ಕೋಪಿ ಮಾಡಿ ಈ ಟ್ಯೂಬನ್ನೇ ತೆಗೆದು ಹೊರಗಡೆ ತೆಗಿಬೇಕಾಗ್ತದೆ. ಇದನ್ನು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಸ್ಕ್ಯಾನಿಂಗ್ ಏನಕ್ಕೆ ಇಂಪಾರ್ಟೆಂಟ್, ಆ್ಯಸ್ ಸೂನ್ ಆಸ್ ದ ಪೇಷಂಟ್ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದಾಗ ಈ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿದೆಯಾ ಇಲ್ವಾ ಅಂತ ನೋಡ್ಕೊಳ್ಬೇಕಾಗತ್ತೆ. ಸೆಕೆಂಡು ಏನು ಅಂತ ಅಂದರೆ, ಈ ಪ್ರೆಗ್ನೆನ್ಸಿ ಎಷ್ಟಿದೆ, ಒಂದು ಪ್ರೆಗ್ನೆನ್ಸಿ ಇದೆಯಾ, ಟ್ವಿನ್ ಪ್ರೆಗ್ನೆನ್ಸಿ ಇದೆಯಾ ನೋಡ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಒಂದು ಸತಿ ಅದು ಟ್ವಿನ್ ಪ್ರೆಗ್ನೆನ್ಸಿ ಅಂತ ಅಂದಾಗ ಅದು ಹೈ ರಿಸ್ಕ್ ಪ್ರೆಗ್ನೆನ್ಸಿಗೆ ಬರ್ತದೆ. ಆ ಟ್ರೀಟ್ಮೆಂಟು ಅಥವಾ ನಾವು ಏನು ಆ್ಯಂಟಿನೇಟಲ್ ಕೇರ್ ಅಂತ ಕೊಡ್ತೀವಿ, ನಾರ್ಮಲ್ ಪ್ರೆಗ್ನೆನ್ಸಿಗಿಂತ ಸ್ವಲ್ಪ ಬೇರೆ ಇರ್ತದೆ. ಟ್ರೀಟ್ಮೆಂಟ್ ಕೂಡ ಬೇರೆ ಇರ್ತದೆ. ಹಾಗಾಗಿ ಒಂದು ಲೊಕೇಶನ್, ಪ್ರೆಗ್ನೆನ್ಸಿ ಎಲ್ಲಿ ಲೊಕೇಟ್ ಆಗಿದೆ ನೋಡ್ಕೊಳ್ಬೇಕಾಗತ್ತೆ. ಎಷ್ಟು ಪ್ರೆಗ್ನೆನ್ಸಿ ಇದೆ ನೋಡ್ಕೊಳ್ಬೇಕಾಗತ್ತೆ. ಮೂರನೇದು, ಕೆಲವೊಮ್ಮೆ ಪ್ರೆಗ್ನೆನ್ಸಿ ಅಂದರೆ ಲಾಸ್ಟ್ ಪೀರಿಯಡ್ ಡೇಟ್ಗೂ ಪ್ರೆಗ್ನೆನ್ಸಿ ಗ್ರೋತ್ಗೂ ಮ್ಯಾಚ್ ಆಗೋದಿಲ್ಲ. ಆವಾಗ ಡೆಲಿವರಿ ಡೇಟಿಗೆ ಕನ್ಫ್ಯೂಷನ್ ಬರ್ತದೆ. ಫಸ್ಟ್ 3 ಮಂತ್ಸಲ್ಲಿ ನಮಗೆ ಡೆಲಿವರಿ ಡೇಟು ಕನ್ಫರ್ಮೇಷನ್ ಕೂಡ ಆಗ್ತದೆ. ಲಾಸ್ಟ್ ಪೀರಿಯಡ್ ಡೇಟ್ಗೂ ಡೆಲಿವರಿ ಡೇಟ್ಗೂ ಪ್ಲಸ್ ಸ್ಕ್ಯಾನಿಂಗ್ ರಿಪೋರ್ಟ್ ಪ್ರಕಾರ ಡೆಲಿವರಿ ಡೇಟು ಎರಡೂ ಕ್ಲೋಸ್ ಆಗಿದೆಯಾ ಅನ್ನೋದು ಗೊತ್ತಾಗತ್ತೆ. ಅವ್ರಿಗೆ ಎಷ್ಟು ದಿನದ ತನಕ ನಾವು ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ಅನ್ನೋದು ಕೂಡ ನಾವು ಹೇಳುವ ಸಾಧ್ಯತೆ ಇರ್ತದೆ. ಈ ಅಲ್ಟ್ರಾಸೌಂಡ್ ಮಾಡಲಿಕ್ಕೆ ಯಾಕೆ ಜನ ಹೆದರ್ಕೊತಾರೆ? ಒಂದು ಮಿತ್ ಅಂತ ಹೇಳ್ತೀವಿ. ಸ್ಕ್ಯಾನಿಂಗು ಮಗು ಬೆಳವಣಿಗೆ ಏನಾರ ಪ್ರಾಬ್ಲಮ್ ಆಗಬಹುದಾ ಅನ್ನೋದು. ಪ್ರೆಗ್ನೆನ್ಸಿಯಲ್ಲಿ ಸ್ಕ್ಯಾನಿಂಗ್ ಈಸ್ ವೆರಿ ವೆರಿ ಸೇಫ್. ಇದು ಅಲ್ಟ್ರಾಸೌಂಡ್ ವೇವ್ಸಿಂದ ನಾವು ಯೂಸ್ ಮಾಡಿ ಒಳಗಡೆ ಹೆಂಗಿದೆ ಏನಿದೆ ಅಂತ ನೋಡುವಂಥದ್ದು, ಗೊತ್ತಾಯ್ತಲ್ಲ. ಪ್ರೆಗ್ನೆನ್ಸಿಯಲ್ಲಿ ಹೌದು, ಎಕ್ಸ್ರೇ ಮಾಡಬಾರ್ದು, CT ಸ್ಕ್ಯಾನ್ ಮಾಡಬಾರ್ದು, ಬಟ್ MRI ಇಸ್ ಸೇಫ್, ಅಲ್ಟ್ರಾಸೌಂಡ್ ಇಸ್ ಸೇಫ್. ಎಷ್ಟು ಸೇಫ್ ಅಂತ ಅಂದರೆ, ನಾವು IVF ಮಾಡಬೇಕಾದ್ರೆ ಈ ಭ್ರೂಣ ಜಸ್ಟ್ 3 ದಿನ ಆಗಿರ್ತದೆ. ನಾವು ಪೀರಿಯಡ್ ಮಿಸ್ ಆಗಿ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದಾಗ 5 ವಾರ 6 ವಾರ ಆಗಿರ್ತದೆ, ಗೊತ್ತಾಯ್ತಲ್ಲ. ಈ 3 ದಿನದ ಭ್ರೂಣ ನಾವು ಸ್ಕ್ಯಾನಿಂಗ್ ಮೂಲಕ ನೋಡಿಕೊಂಡು ಗರ್ಭಕೋಶದಲ್ಲಿ ಹಾಕ್ತೀವಿ.
ಸೊ ಹಾಗಾಗಿ ಅಲ್ಟ್ರಾಸೌಂಡ್ ಅಥವಾ ಸ್ಕ್ಯಾನಿಂಗ್ ಮಾಡಿಸ್ಲಿಕ್ಕೆ ಫಸ್ಟ್ 3 ಮಂತ್ಸಲ್ಲಿ ದಯವಿಟ್ಟು ಹೆದರ್ಕೊಳ್ಬೇಡಿ. ಇಟ್ ಕ್ಯಾನ್ ಬಿ ಲೈಫ್ ಸೇವಿಂಗ್ ಫಾರ್ ಯು. ಪ್ರೆಗ್ನೆನ್ಸಿ ಲೊಕೇಶನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಒಂದು ಎಕ್ಟೋಪಿಕ್ ಆಗಿರೋ ಪೇಷಂಟಿಗೆ ಗೊತ್ತಾಗತ್ತೆ. ಸೊ 3 ಮಂತ್ಸ್ ಆದಮೇಲೆ ಸ್ಕ್ಯಾನಿಂಗ್ ಮಾಡ್ತೀವಿ ಮನೇಲಿ ಅಂತ ಹೇಳ್ತಿದ್ರೆ ನಿಮಗೆ ಇದ್ರ ಬಗ್ಗೆ ಅವ್ರಿಗೂ ತಿಳಿಸಿ ದಟ್ ಸ್ಕ್ಯಾನಿಂಗ್ ಎಷ್ಟು ಇಂಪಾರ್ಟೆಂಟ್ ಇದೆ. 3 ಮಂತ್ಸ್ ಒಳಗಡೆ ಮಗುವಿನ ಹಾರ್ಟ್ ಬೀಟ್ ಕೂಡ 6ರಿಂದ 7 ವಾರದಲ್ಲಿ ಬರ್ತದೆ. ಸೊ ಈ ಹಾರ್ಟ್ ಬೀಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಬ್ಬರಿಗೆ ಏನಾಗ್ತದೆ, ಒಳಗಡೆ ಭ್ರೂಣದ ಫಾರ್ಮೇಷನ್ ತೊಂದರೆ ಇರ್ಬೋದು, ಇಲ್ಲ ಗರ್ಭಕೋಶದಲ್ಲಿ ತೊಂದರೆ ಇರಬಹುದು. ಆ ಥರ ಇದ್ದಾಗ ಈ ಹಾರ್ಟ್ ಬೀಟ್ ಫಾರ್ಮೇಷನ್ ಆಗಿ ಸ್ಟಾಪ್ ಆಗುವ ಸಾಧ್ಯತೆ ಇರ್ತದೆ. ಇದನ್ನು ಮಿಸ್ಡ್ ಅಬಾರ್ಷನ್ ಅಂತ ಹೇಳ್ತೀವಿ. ಇದೆಲ್ಲ ಫಸ್ಟ್ 3 ಮಂತ್ಸ್ ಅಲ್ಲಿ ಜರುಗುವ ಪ್ರಾಬ್ಲಮ್ಸ್ಗಳು. ಸೊ ಹಾಗಾಗಿ ಫಸ್ಟ್ 3 ಮಂತ್ಸ್ ಸ್ಕ್ಯಾನಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದರ ಬಗ್ಗೆ ನೀವು ಭಯ ಪಡ್ದಿರ ಆರಾಮಾಗಿ ಸ್ಕ್ಯಾನ್ ಮಾಡಿಸ್ಕೊಳ್ಳಿ. ಎರಡನೇದು, ಸ್ಕ್ಯಾನಿಂಗ್ ಮಾಡಿಸ್ಬೇಕಾದ್ರೆ 2 ವಿಧಾನ ಇರ್ತದೆ. ಒಂದು ಹೊಟ್ಟೆ ಮೇಲಿಂದ ಸ್ಕ್ಯಾನಿಂಗು, ಇನ್ನೊಂದು ವೆಜೈನಲ್ ಸ್ಕ್ಯಾನಿಂಗ್ ಅಂತ ಹೇಳ್ತೀವಿ. ಯೂಶಲಿ ನಾನು ಪ್ರಿಫರ್ ಮಾಡೋದು ವೆಜೈನಲ್ ಸ್ಕ್ಯಾನಿಂಗ್. ಯಾಕಂದರೆ ವೆಜೈನಲ್ ಸ್ಕ್ಯಾನಿಂಗಲ್ಲಿ ನಮ್ಮ ಏನು ಸ್ಕ್ಯಾನ್ ಪ್ರೋಬ್ ಇರ್ತದೆ, ಇಟ್ ಬಿ ವೆರಿ ಕ್ಲೋಸ್, ಯೂಟ್ರಸ್ಸಿಗೆ ಗರ್ಭಕೋಶಕ್ಕೆ ತುಂಬ ಕ್ಲೋಸ್ ಆಗಿರ್ತದೆ. ಸೊ ನಾವು ಏನೇ ಪಿಕಪ್ ಮಾಡಬೇಕಾಗಿದ್ರೇನೋ, ಅಥವಾ ಗರ್ಭಕೋಶದಲ್ಲೇ ಇದೆಯಾ ನಾನು ಹೇಳ್ದಂಗೆ, ಅಥವಾ ಎಕ್ಟಾಪಿಕ್ ಪ್ರೆಗ್ನೆನ್ಸಿ ಏನಾರ ಇದೆಯಾ, ಅಥವಾ ಮಗುವಿನ ಹಾರ್ಟ್ ಬೀಟ್ ಬಂದಿದೆಯಾ, ನಮಗೆ ಸ್ಕ್ಯಾನಿಂಗಲ್ಲಿ ತುಂಬ ಚೆನ್ನಾಗಿ ಕ್ಲಾರಿಟಿಯಿಂದ ಕಾಣುತ್ತೆ. ಅದೇ ಹೊಟ್ಟೆ ಮೇಲಿಂದ ಸ್ಕ್ಯಾನ್ ಮಾಡಬೇಕು ಅಂತಂದರೆ ದೆರ್ ಆರ್ ಲಾಟ್ ಆಫ್ ಲೇಯರ್ಸ್ ಇನ್ ದ ಅಬ್ಡಮೆನ್. ಅಂತ ಅಂದರೆ ಒಂದು ಸ್ಕಿನ್ ಇರ್ತದೆ, ಸ್ಕಿನ್ ಕೆಳಗಡೆ ಫ್ಯಾಟ್ ಇರ್ತದೆ, ಮಸಲ್ ಇರ್ತದೆ. ಆಮೇಲೆ ನೀವು ನಿಮ್ಮ ಯೂರಿನನ್ನು ಫಿಲ್ ಮಾಡ್ಕೊಂಡು ಕೂತ್ಕೊಳ್ಬೇಕಾಗ್ತದೆ. ಅದರ ಹಿಂದೆ ಗರ್ಭಕೋಶ ಇರ್ತದೆ, ಅದರಲ್ಲಿ ನಾವು ನೋಡಬೇಕಾಗ್ತದೆ. ಸೊ ಕ್ಲಾರಿಟಿ ಅಷ್ಟು ಇರೋದಿಲ್ಲ. ಅದೇ ನಾವು ವೆಜೈನಲ್ ಸ್ಕ್ಯಾನಿಂಗ್ ಮಾಡಬೇಕಾದ್ರೆ ವಿ ಆರ್ ವೆರಿ ಕ್ಲೋಸ್, ಗರ್ಭಕೋಶಕ್ಕೆ ತುಂಬ ಹತ್ತಿರ ಇರ್ತೀವಿ. ಸೊ ಹಾಗಾಗಿ ನಮಗೆ ಡೀಟೇಲ್ಸು ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮ ಟ್ರೀಟ್ಮೆಂಟ್ ಕೂಡ ಕರೆಕ್ಟಾಗಿ ಹೋಗ್ತದೆ. ಸೊ ವೆಜೈನಲ್ ಸ್ಕ್ಯಾನ್ ಮಾಡಿಸ್ಕೊಳ್ಲಿಕ್ಕೆ ದಯವಿಟ್ಟು ಹೆದರ್ಕೊಂಡ್ಬೇಡಿ. ಅದರಿಂದ ನಿಮ್ಗೆ ಯಾವುದೇ ಥರ ನೋವು ಗೀವು ಏನೂ ಆಗಲ್ಲ. ವೆಜೈನಾ ಅನ್ನೋದು ನಾರ್ಮಲ್ ಸ್ಟ್ರಕ್ಚರ್, ಅದು ಇಟ್ ಕ್ಯಾನ್ ಎಕ್ಸ್ಪ್ಯಾಂಡ್. ಅದಕ್ಕೆ ಅಂತಲೇ ಈ ಥರ ರೂಗೆ ಅಂತ ಹೇಳ್ತೀವಿ, ದಟ್ ಫೋಲ್ಡ್ಸ್ ಇರ್ತದೆ ಒಳಗಡೆ, ಎಕ್ಸ್ಪ್ಯಾಂಡ್ ಆಗಲಿಕ್ಕೆ, ಮಗು ಬರಲಿಕ್ಕೆ ದಾರಿ ಅದು. ಸೊ ಈ ಥರದ್ರಿಂದ ಒಂದು ಚಿಕ್ಕ ಸ್ಕ್ಯಾನ್ ಪ್ರೋಬ್ ಒಳಗಡೆ ಹೋದಾಗ ಅದು ನಿಮಗೆ ನೋವು ಆಗೋದಿಲ್ಲ, ಅಥವಾ ಪ್ರೆಗ್ನೆನ್ಸಿಗೂ ಕೂಡ ತೊಂದರೆ ಆಗೋದಿಲ್ಲ ಇದರಿಂದ. ಇನ್ಫ್ಯಾಕ್ಟ್ ಇದರಿಂದ ನಿಮ್ಮ ಪ್ರೆಗ್ನೆನ್ಸಿ ಹೇಗೆ ನಡೀತಿದೆ, ಯಾವ ಥರ ಮುಂದಕ್ಕೆ ಹೋಗ್ತಿದೆ ಅನ್ನೋದು ನಮಗೆ ಗೊತ್ತಾಗತ್ತೆ. ಸೊ ವಿತೌಟ್ ಅ ಫಿಯರ್, ಯಾವುದೇ ಥರ ಭಯ ಇಲ್ದಿರ ನೀವು ಫಸ್ಟ್ 3 ಮಂತ್ಸ್ ಒಳಗಡೆ ದಯವಿಟ್ಟು ಸ್ಕ್ಯಾನ್ ಮಾಡಿಸ್ಕೊಳ್ಳಿ. ಆ್ಯಂಡ್ ದಯವಿಟ್ಟು ಪ್ರೆಗ್ನೆನ್ಸಿ ಎಲ್ಲಿದೆ ಅನ್ನೋದು ಲೊಕೇಶನ್ ತುಂಬ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಸೊ ಈ ಥರ ನಿಮ್ಗೆ ಏನಾರ ಎಕ್ಟಾಪಿಕ್ ಪ್ರೆಗ್ನೆನ್ಸಿ ಬಂದರೆ ಏನು ಮಾಡಬೇಕು ನೆಕ್ಸ್ಟು? ಎಕ್ಟಾಪಿಕ್ ಪ್ರೆಗ್ನೆನ್ಸಿ ಬಂದರೆ 2 ಥರ ಟ್ರೀಟ್ಮೆಂಟ್ ಇರ್ತದೆ. ಒಂದು ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ, ಇನ್ನೊಂದು ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ನಾವು ಅರ್ಲಿಯಾಗಿ ಪಿಕ್ ಮಾಡಿದ್ರೆ ಎಕ್ಟಾಪಿಕ್ ಪ್ರೆಗ್ನೆನ್ಸಿನ, ಅಥವಾ ಬೇಬಿ ಹಾರ್ಟ್ ಬೀಟ್ ಬಂದೇ ಇದ್ದರೆ ಬೀಟಾ HCG ಅಂತ ರಕ್ತ ಪರೀಕ್ಷೆ ಮಾಡ್ತೀವಿ. ಅದರ ಲೆವೆಲ್ಸ್ ನೋಡಿಕೊಂಡು ನಾವು ಡಿಸೈಡ್ ಮಾಡ್ತೀವಿ ನಿಮಗೆ ಸರ್ಜಿಕಲ್ ಟ್ರೀಟ್ಮೆಂಟ್ ಬೆಟರಾ ಅಥವಾ ಮೆಡಿಕಲ್ ಟ್ರೀಟ್ಮೆಂಟ್ ಬೆಟರಾ ಅಂತ. ಮೆಡಿಕಲ್ ಟ್ರೀಟ್ಮೆಂಟ್ ಅಂದರೆ ಇಂಜೆಕ್ಷನ್ ಫಾರ್ಮ್ಸಲ್ಲಿ ಇರ್ತದೆ, ಸೀರಿಯಲ್ಲಾಗಿ ಅದನ್ನು ಫಾಲೋ ಮಾಡ್ಕೊಂಡು ಹೋಗಬೇಕಾಗ್ತದೆ. ಅದು ಪ್ರೆಗ್ನೆನ್ಸಿ ಒಳಗಡೆ ಕರಗ್ತಿದೆಯಾ ಅಂತ ಅಂದ್ಬಿಟ್ಟು. ಒಂದು ವೇಳೆ ಕರಗಿಲ್ಲ ಅಂತ ಅಂದರೆ ಸರ್ಜಿಕಲ್ ಇಸ್ ದ ಓನ್ಲಿ ಆಪ್ಷನ್. ಸರ್ಜಿಕಲ್ ಅಂತ ಅಂದರೆ ಏನು? ಸರ್ಜಿಕಲ್ ಅಂತ ಅಂದರೆ ನಾವು ಯೂಶ್ವಲಿ ಮೆಜಾರಿಟಿ ಆಫ್ ದ ಟೈಮ್ ಲ್ಯಾಪ್ರೋಸ್ಕೋಪಿ ಮೂಲಕ ನಾವು ಟ್ಯಾಕಲ್ ಮಾಡ್ತೀವಿ ಇದನ್ನು. ಲ್ಯಾಪ್ರೋಸ್ಕೋಪಿ ಅಂದರೆ ಹೊಟ್ಟೆ ಒಳಗಡೆ ಒಂದು ಕ್ಯಾಮರಾ ಬಿಟ್ಟು ಈ ಸೈಡಿಂದ ಒಂದು ಇನ್ಸ್ಟ್ರೂಮೆಂಟ್ಸನ್ನು ಹಾಕಿ ಈ ಟ್ಯೂಬನ್ನು ಐದರ್ ನಾವು ಪೂರ್ತಿ ಟ್ಯೂಬನ್ನು ತೆಗಿಬಹುದು ಡಿಪೆಂಡಿಂಗ್, ಅಥವಾ ಕೆಲವೊಂದು ಟೈಮ್ ಈ ಟ್ಯೂಬನ್ನು ಕಟ್ ಮಾಡಿಬಿಟ್ಟು ಆ ಪ್ರೆಗ್ನೆನ್ಸಿನ ತೆಗಿಬಹುದು. ಬಟ್ ಒಂದ್ಸತಿ ಟ್ಯೂಬ್ ಡ್ಯಾಮೇಜ್ ಆಗಿದ್ದರೆ ಇಟ್ ಈಸ್ ಆಲ್ವೇಸ್ ಅ ಡ್ಯಾಮೇಜ್ ಟ್ಯೂಬ್. ಸೊ ಈ ಥರ ನಾವು ಕಟ್ ಮಾಡಿ ಟ್ಯೂಬ್ ಸೇವ್ ಮಾಡಿದರೆ ಸೋ ಮೆನಿ ಟೈಮ್ಸ್ ರಿಪೀಟೆಡ್ ಎಕ್ಟಾಪಿಕ್ಸನ್ನು ನಾವು ನೋಡ್ತೀವಿ. ಬಟ್ ದೆನ್ ಅಗೇನ್ ಇದು ನಿಮ್ಮ ಚಾಯ್ಸ್ ಆಗಿರ್ತದೆ, ಯಾವ ಥರ ಟ್ರೀಟ್ಮೆಂಟಿಗೆ ನೀವು ಹೋಗಬೇಕು ಅನ್ನೋದು. ಈ ಎಕ್ಟಾಪಿಕ್ ಪ್ರೆಗ್ನೆನ್ಸಿ ಯಾಕೆ ಬರ್ತದೆ? ಎಕ್ಟಾಪಿಕ್ ಪ್ರೆಗ್ನೆನ್ಸಿ ಬರೋದು ಈ ಟ್ಯೂಬ್ ಹಾಳಾಗಿರೋದ್ರಿಂದ. ಟ್ಯೂಬ್ ಓಪನ್ನೇ ಇರ್ಬೋದು, ಬಟ್ ಟ್ಯೂಬ್ ಒಳಗಡೆ ಒಂದು ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಅಂತ ಹೇಳ್ತೀವಿ, ಒಂದು ಕಾರ್ಪೆಟ್ ಥರ ಇರ್ತದೆ ಫಿಂಗರ್ಸ್ ಇಟ್ಕೊಂಡು. ಟ್ಯೂಬಿನ ಕೆಲಸನೇ ಟ್ರಾನ್ಸ್ಪೋರ್ಟೇಷನ್. ಅಂದರೆ ಇಲ್ಲಿ ಮೊಟ್ಟೆ ರಿಲೀಸ್ ಆದಾಗ ಅದು ಸಕ್ ಮಾಡಿ ಒಂದು ಈ ಕಡೆ ಜಾಗಕ್ಕೆ ಟ್ರಾನ್ಸ್ಪೋರ್ಟ್ ಮಾಡ್ತದೆ ವೇವ್ ಫಾರ್ಮಲ್ಲಿ. ಸ್ಪರ್ಮ್ ಬಂದಾಗ ಈ ಕಡೆಯಿಂದ ಟ್ರಾನ್ಸ್ಪೋರ್ಟ್ ಮಾಡ್ತದೆ, ಅಲ್ಲಿ ಮೊಟ್ಟೆ ಮತ್ತು ಸ್ಪರ್ಮ್ ಮೀಟ್ ಆಗ ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ, ಅಲ್ಲಿಂದ ಸೆಲ್ ಡಿವಿಷನ್ ಸ್ಟಾರ್ಟ್ ಆಗುತ್ತೆ. ಈ ಸೆಲ್ ಡಿವಿಷನ್ ಸ್ಟಾರ್ಟ್ ಆಗಿ ಈ ಟ್ಯೂಬ್ ಏನು ಮಾಡಿದ್ರೆ ಟ್ರಾನ್ಸ್ಪೋರ್ಟ್ ಮಾಡಿಕೊಂಡು ಗರ್ಭಕೋಶದೊಳಗಡೆ ತೊಗೊಂಡು ಬರುತ್ತೆ. ಈ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಮಿಸ್ಟೇಕ್ ಆಗ ಎಕ್ಟಾಪಿಕ್ ಪ್ರೆಗ್ನೆನ್ಸಿ ಬರೋದು. ಮೊಟ್ಟೆ ಮತ್ತು ಸ್ಪರ್ಮ್ ಮೀಟ್ ಆಗುತ್ತೆ, ಬಟ್ ಈ ಟ್ರಾನ್ಸ್ಪೋರ್ಟ್ ಆಗೋದಿಲ್ಲ, ಪ್ರೆಗ್ನೆನ್ಸಿ ಬಂದು ಇಲ್ಲೇ ಕೂತ್ಕೊಳ್ಳುತ್ತೆ.
ಇಲ್ಲೇ ಕೂತ್ಕೊಂಡು ಆ ಪ್ರೆಗ್ನೆನ್ಸಿ ಗ್ರೋ ಆಗಿ ಅದು ನಿಮ್ಮ ಪ್ರಾಣಕ್ಕೆ ತೊಂದರೆ ಆಗಬಹುದು. ಸೊ ಈ ಟ್ರಾನ್ಸ್ಪೋರ್ಟೇಷನ್ ಮಿಸ್ಟೇಕ್ ಏನಕ್ಕೆ ಆಗುತ್ತೆ ಅಂತಂದರೆ ಕೆಲವೊಂದು ರೀಸನ್ಸ್ಗಳಿರಬಹುದು. ಎಸ್ಪೆಷಲಿ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಗರ್ಭಕೋಶದಲ್ಲಿ ಏನಾರು ಇನ್ಫೆಕ್ಷನ್ ಆಗಿ ಈ ಇನ್ಫೆಕ್ಷನ್ ಟ್ಯೂಬಿಗೆ ಸ್ಪ್ರೆಡ್ ಆದರೆ ಆವಾಗ ಈ ಥರ ಆಗುವ ಸಾಧ್ಯತೆ ಇರ್ತದೆ. ಅಥವಾ ಟ್ಯೂಬಲ್ಲಿ ಏನಾದ್ರು ಸರ್ಜರಿಗಳಾಗಿರಬಹುದು. ಈಗ ಬಹಳ ಟೈಮ್ ಏನು ಮಾಡ್ತಾರೆ, ಮಕ್ಕಳಾಗ್ದಿರೋ ಆಪ್ರೇಷನ್ ಮಾಡಿಸ್ಕೊಂಡ್ಬಿಡ್ತಾರೆ. ಅದಾದಮೇಲೆ ನಂಗೆ ಇನ್ನೊಂದು ಮಗು ಬೇಕು ಅಂತ ಹೇಳ್ತಾರೆ. ಇನ್ನೊಂದು ಮಗು ಬೇಕು ಅಂದಾಗ ನಾವು ಟ್ಯೂಬನ್ನು ರೀಜಾಯಿನ್ ಮಾಡ್ತೀವಿ. ರೀಜಾಯಿನ್ ಮಾಡಿದಾಗ ಸಮ್ಟೈಮ್ಸ್ ಆ ಟ್ಯೂಬಿನ ಫಂಕ್ಷನ್ ನಾವು ಏನೂ ಮಾಡಲಿಕ್ಕಾಗಲ್ಲ. ಅನಾಟಮಿಕಲಿ ಅಂದರೆ ನೋಡಲಿಕ್ಕೆ ನಾವು ಜಾಯಿನ್ ಮಾಡಿರ್ತೀವಿ, ಒಳಗಡೆ ಎಷ್ಟು ಡ್ಯಾಮೇಜ್ ಆಗಿರುತ್ತೆ ನಮಗೆ ಕಣ್ಣಿಗೆ ಕಾಣೋದಿಲ್ಲ. ಸೊ ಆವಾಗ ಈ ಥರ ಪ್ರೆಗ್ನೆನ್ಸಿ ಅಲ್ಲಿ ಕೂತ್ಕೊಳ್ಳುವ ಸಾಧ್ಯತೆಗಳು ಇರ್ತದೆ. ಸೊ ಹಾಗಾಗಿ ಯಾರಿಗೆ ಇನ್ಫೆಕ್ಷನ್ ಇರ್ತದೆ ಅದು ಸ್ಕ್ಯಾನಲ್ಲಿ ನಮಗೆ ಕಾಣೋದಿಲ್ಲ ಅಥವಾ ನಿಮಗೂ ಗೊತ್ತಾಗೋದಿಲ್ಲ. ಸೊ ಫಸ್ಟ್ ಟೈಮು ಪ್ರೆಗ್ನೆನ್ಸಿ ಬಂದಾಗ, ಪಾಸಿಟಿವ್ ಬಂದಾಗ ನಾವು ಸ್ಕ್ಯಾನಿಂಗ್ ಮಾಡಿದಾಗ ಆ ಲೊಕೇಶನ್ ನೋಡುವುದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಸೊ ಈ ಸ್ಕ್ಯಾನನ್ನು ಯು ಶುಡ್ ನೆವರ್ ಮಿಸ್. ಈಗ ಪ್ರೆಗ್ನೆನ್ಸಿ ಬಂದಿದೆ ನಿಮಗೆ, ಈಗ ನೆಕ್ಸ್ಟ್ ಬರೋದು ಮೇನ್ ಊಟ. ಏನು ತಿನ್ನಬೇಕು, ಏನು ತಿನ್ನಬಾರ್ದು ಅಂತ ಹೇಳೋದು. ಸೊ ನಾನು ಪ್ರತಿಯೊಂದು ಪೇಷಂಟ್ಗೆ ಏನು ಹೇಳ್ತೀನಿ ಅಂತಂದರೆ, ನಿಮಗೆ ಕಣ್ಣಿಗೆ ಏನು ಕಾಣುತ್ತೆ ಅದನ್ನು ತಿನ್ನಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಪೌಡ್ರ್ ಹಾಕ್ತೀರಾ ನೀವು, ಆ ಪೌಡ್ರಲ್ಲಿ ಏನಿದೆ ನಿಮಗೆ ಗೊತ್ತಿದೆಯಾ? ಗೊತ್ತಿಲ್ಲ. ಏನು ಕೆಮಿಕಲ್ಸ್ ಹಾಕಿರ್ತಾರೆ ನಿಮ್ಗೆ ಗೊತ್ತಿದೆಯಾ? ಗೊತ್ತಿಲ್ಲ. ಸೊ ನಿಮಗೆ ಕಣ್ಣಿಗೆ ಈಗ ಕೊತ್ತಂಬರಿ ಸೊಪ್ಪಾಗಿರ್ಬೋದು ಅಥವಾ ಒಂದು ಬೆಳ್ಳುಳ್ಳಿ ಆಗಿರ್ಬೋದು, ಕಣ್ಣಿಗೆ ಕಾಣ್ತಿದೆ ದಟ್ ಇಟ್ ಈಸ್ ಫ್ರೆಶ್ಶು ಚೆನ್ನಾಗಿದೆ ಅಂತದು, ಆ ಥರದನ್ನು ತಿನ್ನಬೇಕಾಗ್ತದೆ. ಹೊರಗಡೆ ಐಟಮನ್ನು ದಯವಿಟ್ಟು ಅವಾಯ್ಡ್ ಮಾಡಿ. ಯಾಕಂದರೆ ಅದರಲ್ಲಿ ಕಲರಿಂಗ್ ಏಜೆಂಟ್ ಆಗಿರ್ಬೋದು ಅಥವಾ ಅವರು ಫುಡ್ ಟೇಸ್ಟಿಂಗು ಅಥವಾ MSG ಅಂತ ಏನು ಹೇಳ್ತೀವಿ, ಎಷ್ಟು ಪ್ರಮಾಣದಲ್ಲಿ ಹಾಕಿರ್ತಾರೆ, ಅದು ಸೇಫ್ ಪ್ರಮಾಣದಲ್ಲಿ ಹಾಕಿರ್ತಾರಾ ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಅವ್ರ ಮೇಲೆ ನಂಬಿಕೆ ಮೇಲೆ ನಾವು ಹೋಗಿ ತಿಂತೀವಿ. ಅಥವಾ ಸ್ಟ್ರೀಟ್ ಫುಡ್ ಆಗಿರ್ಬೋದು, ಅದು ಯಾವ ಕೈ ತೊಳೆದಿರಲ್ವಾ, ಯಾವ ಥರ ನೀರು ಉಪಯೋಗಿಸಿರ್ತಾರೆ, ಇದರಿಂದ ಇನ್ಫೆಕ್ಷನ್ ಆಗ್ಬೋದು. ಈ ಇನ್ಫೆಕ್ಷನ್ನಿಂದ ನಿಮಗೆ ಪ್ರೀಟರ್ಮ್ ಡೆಲಿವರಿ ಆಗುವ ಸಾಧ್ಯತೆಗಳಿರ್ಬೋದು ಅಥವಾ ಜಾಂಡಿಸ್ ಬರುವ ಸಾಧ್ಯತೆಗಳಿರಬಹುದು ಒಂದು ಪಾನಿಪುರಿ ತಿನ್ನೋದ್ರಿಂದ. ಸೊ ಹೊರಗಿನ ಐಟಮ್ಸು ದಯವಿಟ್ಟು ಅವಾಯ್ಡ್ ಮಾಡಿ. ಗ್ಯಾಸ್ ಆಯಿತು, ನಾನು ಸೋಡಾ ಕುಡಿತೀನಿ, ಕೂಲ್ ಡ್ರಿಂಕ್ಸ್ ಕುಡಿತೀನಿ ಅಂತ ಹೇಳ್ತಾರೆ ಭಾಳ ಪೇಷಂಟ್ಗಳು. ಈ ಕೂಲ್ ಡ್ರಿಂಕ್ಸ್ ಕುಡಿಯೋದ್ರಿಂದ ಅದರಲ್ಲಿ ಆರ್ಟಿಫಿಷಿಯಲ್ ಫ್ಲೇವರ್ ಹಾಕಿರ್ತಾರೆ, ಕಲರ್ ಹಾಕಿರ್ತಾರೆ. ಇಟ್ ಈಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಯು ಇನ್ ಎನಿ ವೇ. ನಿಮಗೆ ಬೇಕಿರೋದು ಫ್ರೆಶ್ಲಿ ಕುಕ್ಡ್ ಹೋಮ್ ಫುಡ್ ಅಂತ ಹೇಳ್ತೀನಿ. ಅಂದರೆ ಫ್ರೆಶ್ಶಾಗಿ ಕುಕ್ ಮಾಡಬೇಕು, ಇನ್ಫೆಕ್ಷನನ್ನು ಅವಾಯ್ಡ್ ಮಾಡಬೇಕು, ಕೈ ತೊಳ್ಕೊಂಡು ಅಡುಗೆನ ಮಾಡಬೇಕು. ಬಿಸಿ ನೀರು ಕುಡಿಬೇಕಾ ತಣ್ಣೀರು ಕುಡಿಬೇಕಾ ಮ್ಯಾಟ್ರ್ ಆಗೋದಿಲ್ಲ. ಕ್ಲೀನಾಗಿರೋ ನೀರು ಕುಡಿಯೋದು ಮ್ಯಾಟ್ರ್ ಆಗ್ತದೆ. ಆ್ಯಂಡ್ ದೆನ್ ಇನ್ನೊಂದು ಫ್ರೂಟ್ಸ್ ಬಗ್ಗೆ ಬಂತು ಅಂತ ಅಂದರೆ, ಡೈಲಿ ಒಂದು ಫ್ರೂಟ್ ಅಂತೂ ತಿನ್ನಲೇಬೇಕಾಗತ್ತೆ. ಯಾಕಂದರೆ ಪ್ರೆಗ್ನೆನ್ಸಿಯಲ್ಲಿ ಕಾನ್ಸ್ಟಿಪೇಷನ್ ಅದು ಬಹಳ ಕಾಮನ್. ಇದು ನಮ್ಮ ಬಾಡಿಯಲ್ಲಿ ಪ್ರೆಗ್ನೆನ್ಸಿ ಬಂದಾಗ ಪ್ರೊಜೆಸ್ಟ್ರಾನ್ ಅಂತ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಈ ಹಾರ್ಮೋನ್ ಏನು ಮಾಡುತ್ತೆ ಅಂತಂದರೆ ನಮ್ಮ ಗರ್ಭಕೋಶನ ರಿಲ್ಯಾಕ್ಸ್ ಮಾಡ್ತದೆ. ಇದು ಗರ್ಭಕೋಶನ ಅಷ್ಟೇ ರಿಲ್ಯಾಕ್ಸ್ ಮಾಡಲ್ಲ, ನಮ್ಮ ಇಂಟೆಸ್ಟೈನ್ ಕರಳುಗಳು ಕೂಡ ರಿಲ್ಯಾಕ್ಸ್ ಮಾಡಿಬಿಡ್ತದೆ. ಸೊ ಕರಳುಗಳು ಸೋಮಾರಿಯಾಗಿ ನಿಧಾನಕ್ಕೆ ಮೂಮೆಂಟ್ ಮಾಡ್ತದೆ. ನಿಧಾನಕ್ಕೆ ಮೂಮೆಂಟ್ ಮಾಡಿದಾಗಿಂದ ನಿಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ. ಅದ್ರ ಜೊತೆಗೆ ನೀವು ಐರನ್ ಟ್ಯಾಬ್ಲೆಟ್ ತೊಗೊತಿರ್ಬೋದು, ಅದು ಕೂಡ ಕಾನ್ಸ್ಟಿಪೇಷನ್ಗೆ ಒಂದು ರೀಸನ್ ಆಗ್ಬೋದು. ಸೊ ಫೈಬರ್ ಇರುವಂಥ ಫುಡ್ಡು ನಿಮಗೆ ತುಂಬ ಹೆಲ್ಪ್ ಆಗ್ತದೆ. ಅದು ನಿಮಗೆ ಮೂಲಂಗಿ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಬೀಟ್ರೂಟ್ ಆಗಿರ್ಬೋದು, ಇಲ್ಲ ಫ್ರೂಟ್ಸ್ ಆಗಿರ್ಬೋದು, ಇಂಥದ್ದನ್ನು ಜಾಸ್ತಿ ತೊಗೊಳ್ಳಿ. ಪೆಸ್ಟಿಸೈಡ್ಸ್ ಇರುವ ಫ್ರೂಟ್ಸನ್ನ ದಯವಿಟ್ಟು ತೊಗೊಳಕ್ಕೆ ಹೋಗಬೇಡಿ. ಅಥವಾ ಹೈ ಶುಗರ್ ಇರೋ ಫ್ರೂಟ್ಸು. ಈಗ ಹೇಗೆ ಅಂತಂದರೆ ಪ್ರೆಗ್ನೆನ್ಸಿ ಆದರೆ ಫಸ್ಟ್ 3 ಮಂತ್ಸು ಬಯಕೆಗಳು ಬರ್ತದೆ. ಈ ಬಯಕೆಗಳು ಬಂದು ಏನಾಗ್ತದೆ, ಮಾವಿನಕಾಯಿ ತಿನ್ನೋದು, ಅದಕ್ಕೆ ಚೆನ್ನಾಗಿ ಖಾರ ಹಾಕ್ಕೊಂಡು ತಿನ್ನೋದು, ಅದನ್ನು ನೋಡಿದ್ದೀನಿ ನಾನು. ಅಥವಾ ಇನ್ನೊಂದು ಪೇಷಂಟ್ ಬಂದು ಕೇಳಿದ್ರು ನನಗೆ, ಈ ಮಣ್ಣು ತಿನ್ಬೋದಾ ಅಂತ ಅಂದ್ಬಿಟ್ಟು, ಕೆಮ್ಮಣ್ಣು ಅಥವಾ ಅಕ್ಕಿ ತಿನ್ಬೋದಾ ಅಂತ ಕೇಳ್ತಾರೆ. ಈ ಥರದನ್ನೆಲ್ಲ ನಾನ್ ಎಡಿಬಲ್ ಫುಡ್ಡನ್ನು ದಯವಿಟ್ಟು ತಿನ್ನೋಕ್ಕೆ ಹೋಗಬೇಡಿ. ಮಾವಿನಕಾಯಿ ತಿನ್ನಿ, ಒಂದು ಪ್ರಮಾಣದಲ್ಲಿ ತಿನ್ನಿ, ಅದರಿಂದ ಗ್ಯಾಸ್ಟ್ರೈಟಿಸ್ ಆಗಬಾರ್ದು. ಫಾರ್ ಎಕ್ಸಾಂಪಲ್ ನಂದೊಂದು ಪೇಷಂಟ್ ಇತ್ತು, ಪ್ರತಿ ವಾರ ಬರೋರು ನನಗೆ, ಮೇಡಮ್ ನನಗೆ ವಾಮಿಟಿಂಗ್ ಆಗ್ತಿದೆ ಅಂತ. ನಾನು ಟ್ರೀಟ್ಮೆಂಟ್ ಕೊಡ್ತಾನೆ ಇದ್ದೆ ಅವ್ರಿಗೆ. ಆ್ಯಂಡ್ ಅವ್ರದ್ದು ಗ್ಯಾಸ್ಟ್ರೈಟಿಸು ಕಮ್ಮಿನೇ ಆಗ್ತಿರಲಿಲ್ಲ. ಸರಿ, ಏನು ತಿಂತಿದ್ಯಮ್ಮ, ಖಾರ ತಿನ್ನಬೇಡ, ಮನೆಯಲ್ಲಿ ಮಸಾಲ ಐಟಮ್ ತಿನ್ನಬೇಡ ಜಾಸ್ತಿ, ಗ್ಯಾಸ್ಟ್ರಿಕ್ ಆಗ್ತದೆ ನಿಮಗೆ, ಬೇಡ ಅಂದರೆ ಅವರ ಅತ್ತೆ ಬಂದ್ಬಿಟ್ಟು, ಇಲ್ಲ ನಾನು ಯಾವುದೂ ಮಸಾಲ ಐಟಮ್ ಮಾಡೋದಿಲ್ಲ ಅಂತ ಅಂದರು. ಸರಿ, ಹೀಗೆ ಮಾತಾಡ್ತಾ ಗೊತ್ತಾಯಿತು ಅವ್ರ ಹಸ್ಬೆಂಡು ಡೈಲಿ ಮಾವಿನಕಾಯಿ ತೊಗೊಂಡು ಬಂದು ಚೆನ್ನಾಗಿ ಖಾರ ಹಾಕ್ಕೊಂಡು ಇವ್ರು ಡೈಲಿ ತಿನ್ನೋರು, ಉಪ್ಪಿನಕಾಯಿ ಇಷ್ಟಿಷ್ಟು ತಿನ್ನೋರು. ಸೊ ಅಲ್ಲಿಂದ ಗ್ಯಾಸ್ಟ್ರೈಟಿಸ್ ಬರ್ತದೆ. ಸೊ ಆಸೆ ಆಯಿತಾ, 1 ಪೀಸೋ 2 ಪೀಸೋ ಲಿಮಿಟಾಗಿ ತಿನ್ನಿ, ಅದನ್ನೇ ಆಹಾರ ಮಾಡಿಕೊಂಡು ತಿನ್ನೋಕ್ಕೆ ಹೋಗಬೇಡಿ. ಈ ಮಣ್ಣು ತಿನ್ನೋದು ಅದನ್ನೆಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ.
ನಿಮಗೆ ಏನಾರ ಆ ಥರ ಇತ್ತು ಅಂತಂದರೆ ಪ್ರಾಬಬ್ಲಿ ಇದು ಐರನ್ ಡೆಫಿಷಿಯನ್ಸಿ ಅನಿಮಿಯಾ, ಪಿಕ ಅಂತ ಹೇಳ್ತೀವಿ ನಾವು. ಅಂದರೆ ಈ ಮಣ್ಣು ತಿನ್ನೋದು ಅಥವಾ ಅಕ್ಕಿ ತಿನ್ನೋದು ಅಂತ. ಅದು ಒನ್ ಆಫ್ ದ ಸಿಂಪ್ಟಮ್ಸ್ ಆಫ್ ಐರನ್ ಡೆಫಿಷಿಯನ್ಸಿ ಅನಿಮಿಯಾ, ಅಥವಾ ರಕ್ತ ನಿಮ್ಮದು ಕಮ್ಮಿ ಇರ್ಬೋದು ಅಂತ ಒಂದು ಸೂಚನೆ ಇರಬಹುದು. ಸೊ ಜಾಸ್ತಿ ಏನಾದ್ರು ಮಾಡಿದ್ರೇನು ಒಳ್ಳೆಯದಲ್ಲ. ಅವಾಗವಾಗ ಒಂಚೂರು ತಿನ್ನಬಹುದು. ಹೊರಗಡೆ ಐಟಮು ಪಿಜ್ಜಾ, ಬರ್ಗರು, ಚಾಟ್ಸ್ ಆಗಿರಬಹುದು, ಅಥವಾ ಯಾವುದೇ ಫುಡ್ಡು ಫ್ಲೇವರಿಂಗ್ ಏನು ಚೆನ್ನಾಗಿ ಅನಿಸುತ್ತೆ ನಿಮಗೆ, ಫ್ಲೇವರಿಂಗ್ ಏಜೆಂಟ್ ಹಾಕಿರ್ತಾರೆ, ಅದನ್ನು ದಯವಿಟ್ಟು ತಿನ್ನೋಕ್ಕೆ ಹೋಗಬೇಡಿ. ಕಲರ್ಡ್ ಫುಡ್ ತಿನ್ನೋಕ್ಕೆ ಹೋಗಬೇಡಿ. ಕೂಲ್ ಡ್ರಿಂಕ್ಸ್ ತಿನ್ನೋಕ್ಕೆ ಹೋಗಬೇಡಿ. ಮ್ಯಾಗಿ, ಪ್ರೋಸೆಸ್ ಫುಡ್ಡು, ಕ್ಯಾನ್ ಫುಡ್ಡು, ಇದು ಯಾವುದು ತಿನ್ನೋಕ್ಕೆ ಹೋಗಬಾರ್ದು. ಆಮೇಲೆ ಫ್ರೂಟ್ಸ್ ವಿಷಯ ಬಂದಾಗ ಹೈ ಶುಗರ್ ಇರೋ ಫ್ರೂಟ್ಸು ದಯವಿಟ್ಟು ಜಾಸ್ತಿ ತಿನ್ನೋಕ್ಕೆ ಹೋಗಬೇಡಿ. ನಾನು ಯೂಶ್ವಲಿ ಈ ಥರ ನೋಡೋದು ಏಪ್ರಿಲ್ ಮೇ ಸೀಸನಲ್ಲಿ. ಪ್ರೆಗ್ನೆನ್ಸಿಯಲ್ಲಿ ಶುಗರ್ ಬರುವ ಸಾಧ್ಯತೆ ಇರ್ತದೆ. ಇದು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಬೇಕಾಗತ್ತೆ. ನಿಮಗೆ ಶುಗರ್ ಸ್ಟಾರ್ಟಿಂಗ್ ಇಲ್ಲದೇ ಇರಬಹುದು, ಬಟ್ ಪ್ರೆಗ್ನೆನ್ಸಿ ಹಾರ್ಮೋನಿಂದ ಒಂದು 6 ತಿಂಗಳ ನಂತರ ಶುಗರ್ ಬರುವ ಸಾಧ್ಯತೆ ಇರ್ತದೆ. ಇದು ಒಂದು ಜೆನೆಟಿಕ್ ಇರಬಹುದು, ಇಲ್ಲ ಸೆಕೆಂಡು ನೀವು ನಿಮ್ಮ ಲೈಫ್ ಸ್ಟೈಲ್ ಪ್ರೆಗ್ನೆನ್ಸಿಯಲ್ಲಿ ಹೆಂಗೆ ಇಟ್ಕೊತೀರಾ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಈಗ ಹೈ ಶುಗರ್ ಇರೋ ಫ್ರೂಟ್ಸ್ ಅಂತಂದರೆ ಮ್ಯಾಂಗೋ ಬರ್ತದೆ. ಪೇಷಂಟ್ಗಳು ನನಗೆ ಪ್ರೆಗ್ನೆಂಟು, ನಾನು ಡೈಲಿ ಮ್ಯಾಂಗೋ ತಿಂತೀನಿ, 2, 3 ತಿಂತಾನೇ ಇರ್ತಾರೆ. ಇದರಿಂದ ಅವ್ರದ್ದು ವೆಯ್ಟ್ ಗೇನ್ ಜಾಸ್ತಿ ಆಗುತ್ತೆ. ಪ್ರೆಗ್ನೆನ್ಸಿಯಲ್ಲಿ ಶುಗರ್ ಬರುವ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಸೀತಾಫಲ ಇರಬಹುದು, ಅದು ಒಂದೊಂದು ಸತಿ ಓಪನ್ ಆಗಿಬಿಟ್ಟಿರ್ತದೆ ಹಣ್ಣಾದಾಗ, ಅದರಿಂದ ಇನ್ಫೆಕ್ಷನ್ ಬರುವ ಸಾಧ್ಯತೆಗಳಿರ್ತದೆ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಗ್ರೇಪ್ಸ್ ಆಗಿರ್ಬೋದು, ಹೈ ಶುಗರ್ ಕಂಟೆಂಟ್ ಅದು. ಒಂದು ಸ್ವಲ್ಪ ಅಪರೂಪ ಒಂದು ವಾರಕ್ಕೊಂದ್ಸತಿನೋ ಆ ಥರ ತಿಂದರೆ ಏನೂ ತೊಂದರೆ ಇಲ್ಲ. ಬಟ್ ನಾನು ಪ್ರೆಗ್ನೆಂಟು, ನನಗೆ ಲೈಸೆನ್ಸ್ ಇದೆ ತಿನ್ನೋದಕ್ಕೆ ಅಂದ್ಬಿಟ್ಟು ಡೈಲಿ ಅದನ್ನು ತಿನ್ನೋದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದಾಗತ್ತೆ. ಇನ್ನು ಕೆಲವರು ಫೋನ್ ಮಾಡ್ತಾರೆ, ಮೇಡಮ್ ನಾನು ಸಡನ್ನಾಗಿ ನಂಗೆ ಗೊತ್ತಿರಲಿಲ್ಲ, ಪಪಾಯ ತಿಂದ್ಬಿಟ್ಟೆ, ಮಗುಗೆ ಏನಾದ್ರು ತೊಂದರೆ ಆಗ್ಬಿಡ್ತದಾ ಅಂತ ಕೇಳ್ತಾರೆ. ಸೊ ಪಪ್ಪಾಯ ಅನ್ನೋದು ಹಣ್ಣಾಗಿರೋ ಪಪ್ಪಾಯ ಈಸ್ ವೆರಿ ಸೇಫ್ ಟು ಈಟ್. ಅದರಿಂದ ಏನೂ ತೊಂದರೆ ಆಗೋದಿಲ್ಲ. ಏನಕ್ಕೆ ಪಪ್ಪಾಯ ಬಗ್ಗೆ ಹೆದರ್ಕೊತಾರೆ ಅಂತ ಅಂದರೆ, ಈ ಕಾಯಾಗಿರೋ ಪಪ್ಪಾಯದಲ್ಲಿ ಲೇಟೆಕ್ಸ್ ಅಂತ ಒಂದು ಅಂಶ ಇರ್ತದೆ. ಇದೇನಾಗತ್ತೆ, ಇದು ಅಬಾರ್ಷನ್ನು ಅಥವಾ ಪ್ರೀಟರ್ಮ್ ಡೆಲಿವರಿ ಆಗುವ ಸಾಧ್ಯತೆಗಳು ಬರ್ತದೆ. ಸೊ ಕಾಯಿ ಪಪ್ಪಾಯ ದಯವಿಟ್ಟು ತಿನ್ನಬೇಡಿ, ಬಟ್ ಹಣ್ಣು ಪಪ್ಪಾಯ ತಿನ್ನೋದ್ರಿಂದ ಏನೂ ತೊಂದರೆ ಆಗೋದಿಲ್ಲ. ಇನ್ನೊಂದು ಕ್ವೆಶನ್ ಬರೋದು, ಕಾಫಿ ಕುಡಿಬೋದಾ ನಾನು ಪ್ರೆಗ್ನೆನ್ಸಿಯಲ್ಲಿ, ಟೀ ಕುಡಿಬೋದಾ ಅಂತ ಅಂದ್ಬಿಟ್ಟು. ಹೌದು, ಕಾಫಿ ಟೀ ಕುಡಿಬೋದು 1ರಿಂದ 2 ಕಪ್ಪು ಪರ್ ಡೇ. ಅತಿಯಾಗಿ ಕುಡಿದ್ರೆ ಅದು ಮಗುವಿಗೆ ಎಫೆಕ್ಟ್ ಆಗುವ ಸಾಧ್ಯತೆ ಇರ್ತದೆ. ಮಗುವಿನ ಗ್ರೋತ್ ಕಮ್ಮಿ ಆಗ್ತದೆ. ಸೊ ಹಾಗಾಗಿ ಕಾಫಿನ 2 ಅವರ್ಗೆ ಕುಡಿಯೋದು ಒಳ್ಳೆಯದಲ್ಲ. ನಿಮಗೆ ತೀರಾ ಬೇಕೇ ಬೇಕು ಅನಿಸಿದ್ರೆ 1 ಕಪ್ಪು ಇಲ್ಲ 2 ಕಪ್ ಪರ್ ಡೇ ನೀವು ಕಾಫಿ ಕುಡಿಬಹುದು. ಅದಾದ ನಂತರ ಚಿಕನ್ನು, ಮಟನ್ನು ತಿನ್ಬೋದು. ಕೆಲವೊಬ್ಬರು ಫಸ್ಟ್ 3 ಮಂತ್ಸು ಚಿಕನ್ ತಿಂದರೆ ಹೀಟ್ ಆಗ್ತದೆ, ನಾನು ತಿನ್ನೋದಿಲ್ಲ ಅಂತಾರೆ. ಆರಾಮಾಗಿ ಭಯ ಪಡ್ದಿರ ಚಿಕನ್ ತಿನ್ನಿ, ಒಳ್ಳೆ ಪ್ರೋಟೀನ್ಸ್ ಇರ್ತದೆ. ಮಟನಲ್ಲೂ ಒಳ್ಳೆ ಪ್ರೋಟೀನ್ಸ್ ಇರ್ತದೆ. ಮೊಟ್ಟೆ ತಿನ್ನಿ, ಎಲ್ಲ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್, ಅಂದರೆ ಈ ಪ್ರೋಟೀನ್ಸ್ ಅಮೈನೋ ಆ್ಯಸಿಡ್ಸಿಂದ ಮೇಡಾಗಿರ್ತದೆ. ಸೊ ಹಾಗಾಗಿ ಮೊಟ್ಟೆ ಅನ್ನೋದು ವೆರಿ ಇಂಪಾರ್ಟೆಂಟು. ಮೊಟ್ಟೆ ತಿನ್ನಿ ನೀವು ಡೈಲಿ. ಆ್ಯಂಡ್ ದೆನ್ ವಾಟರ್ ಇಸ್ ವೆರಿ ಇಂಪಾರ್ಟೆಂಟ್. ಹೆಣ್ಮಕ್ಳು ನೀರು ಕುಡಿಯೋದು ಬಹಳ ಕಮ್ಮಿ. ಸೊ ನೀರಿನ ಮೇಲೆ ಗಮನ ಕೊಡಿ. ನೀರು ಕುಡಿತಾನೇ ಇರಿ. ಡ್ರೈ ಫ್ರೂಟ್ಸ್ ತಿನ್ನಿ, ಅದರಲ್ಲಿ ಜಾಸ್ತಿ ವಾಲ್ನಟ್ಸ್ ಹಾಕ್ಕೊಳ್ಳಿ, ಅದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರ್ತದೆ. ಇದು ಮಗು ಬ್ರೈನ್ ಡೆವಲಪ್ಮೆಂಟಿಗೆ ಹೆಲ್ಪ್ ಆಗ್ತದೆ. ಆ್ಯಂಡ್ ದೆನ್ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತ ಅಂದರೆ, ಪ್ರೆಗ್ನೆನ್ಸಿನ ಕಾಯಿಲೆ ಮಾಡ್ಕೊಳಕ್ಕೆ ಹೋಗಬೇಡಿ. ಈಗ ನಮ್ಮ ಪೀರಿಯಡು ಒಂದು ಕಾಯಿಲೆ ಅಂತ ಹೇಳ್ತೀವಾ? ಇಲ್ಲ. ಪ್ರೆಗ್ನೆನ್ಸಿನೂ ಕಾಯಿಲೆ ಅಲ್ಲ. ಒಂದೊಂದು ಸತಿ ನಾವು ಪೇಷಂಟ್ ಅಂತ ಅವ್ರನ್ನ ಕರೆಯೋದು ತಪ್ಪಾಗ್ತದೆ. ಬಿಕಾಸ್ ಇಟ್ ಈಸ್ ನಾರ್ಮಲ್. ಪ್ರೆಗ್ನೆನ್ಸಿ ಈಸ್ ಫಿಸಿಯೋಲಾಜಿಕಲ್. ಓಕೆನಾ? ಈ ಪ್ರೆಗ್ನೆನ್ಸಿಯಲ್ಲಿ ಹೌದು, ಕೆಲವು ಟೈಮ್ ಸುಸ್ತಾಗ್ತದೆ, ಕೆಲವು ಟೈಮ್ ನಮಗೆ ನಾರ್ಮಲ್ ಮೂಡಲ್ಲಿ ಇರೋದಿಲ್ಲ. ಹೌದು, ಏರುಪೇರು ಇರ್ತದೆ. ಆ ಟೈಮಲ್ಲಿ ರೆಸ್ಟ್ ತೊಗೊಳ್ಳಿ. ಬಟ್ ಮಿಕ್ಕಿದ ಟೈಮಲ್ಲಿ ನೀವು ಆ್ಯಕ್ಟಿವ್ ಆಗಿ ಎಷ್ಟು ಇರ್ತೀರೋ ಅಷ್ಟು ಚೆನ್ನಾಗಿ ಪ್ರೆಗ್ನೆನ್ಸಿ ಹೋಗ್ತದೆ. ನಾನು ಹೇಳೋದು ಒಂದೇ, ನಾರ್ಮಲ್ ಡೆಲಿವರಿ ಆಗಬೇಕು ಅಂತಂದರೆ ಪೇಷಂಟ್ಗಳು ಕೇಳ್ತಾರೆ, ಏನು ಮಾಡಬೇಕು ಮೇಡಮ್ ಅಂತಾರೆ. ನೀವು ದಯವಿಟ್ಟು ನಾರ್ಮಲ್ ಆಗಿರಿ, ಪೇಷಂಟ್ ಆಗಬೇಡಿ. ಆವಾಗಲೇ ನಾರ್ಮಲ್ ಡೆಲಿವರಿ ಆಗೋದು. ಒಂದು ದೊಡ್ಡ ಕಾಯಿಲೆ ಬಂದಿರೋ ಥರ ಒಂದು ರೂಮಲ್ಲಿ ಹೋಗಿ ಬೆಡ್ ಮೇಲೆ ಮಲ್ಕೊಂಡ್ರೆ ನಾರ್ಮಲ್ ಡೆಲಿವರಿ ಆಗುವ ಸಾಧ್ಯತೆ ಕಮ್ಮಿ ಆಗ್ತದೆ. ಮಗು ದಪ್ಪ ಆಗ್ತದೆ. ಅದು ದಾರಿಯಲ್ಲಿ ಬರುವ ಜಾಗ ಏನಿರ್ತದೆ ಅದು ಸಾಲದೇ ಬರ್ತದೆ. ಸೊ ಹಾಗಾಗಿ ನಾರ್ಮಲ್ ಡೆಲಿವರಿ ಆಗಬೇಕು ಅಂತ ಇದ್ದರೆ ನೀವು ದಯವಿಟ್ಟು ನಾರ್ಮಲ್ ಆಗಿ ಎಲ್ಲ ಆ್ಯಕ್ಟಿವಿಟೀಸ್ ಮಾಡ್ಕೊಂಡಿರಿ. ಕೆಲವೊಂದು ಟೈಮು ನಾವೇ ಹೇಳ್ತೀವಿ ಸ್ಕ್ಯಾನಿಂಗಲ್ಲಿ, ಅಥವಾ ಏನಾರು ಬೇರೆ ಬಿ ಪಿನೋ ಏನೋ ಬೇರೆ ಪ್ರಾಬ್ಲಮ್ ಅಂದರೆ ರೆಸ್ಟಿನ ಅವಶ್ಯಕತೆ ಇದೆ ಅಂತ ಅಂದಾಗ ಆವಾಗ ಮಾತ್ರ ರೆಸ್ಟ್ ತಗೊಳ್ಳಿ. ಇಲ್ಲ ಅಂದರೆ ನಿಮ್ಮ ಕೈಲಿ ನಿಮ್ಮ ಸ್ಟ್ಯಾಮಿನಾ ಎಷ್ಟಿದೆಯೋ ಅಷ್ಟು ಮಟ್ಟಿಗೆ ನೀವು ಆ್ಯಕ್ಟಿವ್ ಆಗಿ ಇರೋದಕ್ಕೆ ಪ್ರಯತ್ನ ಪಡಿ. ಆ್ಯಂಡ್ ದೆನ್ ಆಲ್ಸೋ ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ವರ್ಕು ಕೂಡ ಹೋಗಿ. ಕೆಲವೊಬ್ಬರು ರಿಸೈನ್ ಮಾಡ್ತಾರೆ ಪ್ರೆಗ್ನೆನ್ಸಿ ಆದ ತಕ್ಷಣ. ಆ ರೆಸಿಗ್ನೇಷನ್ ಎಲ್ಲ ಅವಶ್ಯಕತೆ ಇಲ್ಲ. ನೀವು
ವರ್ಕಿಗೆ ಹೋದಾಗ ನಿಮ್ಮ ಮೈಂಡ್ ಕೂಡ ಚೇಂಜ್ ಆಗ್ತದೆ. ನಿಮಗೆ 4-5 ಜನ ಸಿಗ್ತಾರೆ ಮಾತಾಡಲಿಕ್ಕೆ ಆ್ಯಂಡ್ ನಿಮ್ಮ ಮೈಂಡ್ ಕೂಡ ಡೈವರ್ಟ್ ಆಗ್ತದೆ. ಆ್ಯಕ್ಟಿವ್ ಆಗಿರ್ತೀರ. ಸ್ಟ್ರೆಸ್ ತಗೊಳ್ಳೋ ನೆಸೆಸಿಟಿ ಇಲ್ಲ ವರ್ಕಲ್ಲಿ. ಗೊತ್ತಾಯ್ತಲ್ಲ? ಯು ಶುಡ್ ಸ್ಟಾರ್ಟ್ ಎಂಜಾಯಿಂಗ್ ವರ್ಕ್. ದಟ್ ಈಸ್ ವೆನ್ ಯು ಸ್ಟಾರ್ಟ್ ಎಂಜಾಯಿಂಗ್ ಯುವರ್ ಲೈಫ್. ಸೊ ವರ್ಕಿಗೆ ಅಂತ ಅಂದಾಗ ದೆರ್ ಇಸ್ ನೋ ಲಿಮಿಟ್ ಫಾರ್ ಇಟ್. ಎಷ್ಟೊಂದು ಜನ ಟಿಲ್ ಡೆಲಿವರಿ ತನಕ ನಾನು ಹೇಳ್ತೀನಿ, ನೀವು ಇಫ್ ಯು ಆರ್ ಎಂಜಾಯಿಂಗ್, ನಿಮಗೆ ಸ್ಟ್ರೆಸ್ ಇಲ್ಲ ಅಂತಂದರೆ ವರ್ಕ್ ಮಾಡಿ ಅಂತ ಹೇಳ್ತೀವಿ. ಯಾಕೆಂದರೆ ಕೆಲವೊಬ್ಬರಿಗೆ ಮನೆಯಲ್ಲಿ ಕೂತ್ಕೊಳ್ಳೋದೇ ಸ್ಟ್ರೆಸ್ ಆಗ್ತದೆ. ದೆ ಫೀಲ್ ಮೋರ್ ಸ್ಟ್ರೆಸ್. ವರ್ಕ್ ಮಾಡಿದ್ರೆ ಅವ್ರಿಗೆ ಖುಷಿ ಸಿಗ್ತದೆ. ಸೊ ನಿಮ್ಗೆ ಎಲ್ಲಿ ಖುಷಿ ಇದೆಯೋ ಅಲ್ಲಿ ಇರಿ. ಈಗ ನಿಮಗೆ ವರ್ಕು ಸ್ಟ್ರೆಸ್ ಆಯಿತು, ನನ್ನ ಕೈಲಿ ಆಗ್ತಿಲ್ಲ, ಮನೆಯಲ್ಲಿ ನಾನು ಖುಷಿ ಕಂಡುಪಡ್ತೀನಿ ಅಂದರೆ ಮನೇಲಿರಿ. ಅಥವಾ ನಾನು ವರ್ಕಲ್ಲಿ ನಾನು ಖುಷಿಯಾಗಿರ್ತೀನಿ, ನನ್ನ ಕೊಲೀಗ್ಸ್ ಜೊತೆ ಆರಾಮಾಗಿರ್ತೀನಿ ಅಂತಂದರೆ ಟಿಲ್ ದಿ ಎಂಡ್ ಆಫ್ ಡೆಲಿವರಿ ನಿಮ್ಮ ಮಗುವಿಗೆ ಏನೂ ತೊಂದರೆ ಇದ್ದರೆ ದಯವಿಟ್ಟು ವರ್ಕ್ ಮಾಡಿ. ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಐ ಹೋಪ್ ಇವಾಗ ನಿಮಗೆಲ್ಲ ಒಂದು ಅರ್ಥ ಆಗಿದೆ. ವೆರಿ ಇಂಪಾರ್ಟೆಂಟ್ ಏನು ನಾನು ಹೇಳಬೇಕು ಅಂತಿದೆ ಅಂತಂದರೆ, ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಸ್ಕ್ಯಾನು ಎಷ್ಟು ಇಂಪಾರ್ಟೆಂಟು, ಅದು ಒಂದು ತಾಯಿ ಜೀವನ ಎಷ್ಟು ಸೇವ್ ಮಾಡ್ತದೆ ಅನ್ನೋದು ಇಂಪಾರ್ಟೆಂಟು. ಇದ್ರ ಬಗ್ಗೆ ನೀವು ದಯವಿಟ್ಟು ಹೆದರ್ಕೊಂದಿರ. ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಆದ ತಕ್ಷಣ ಪ್ಲೀಸ್ ಡಾಕ್ಟರ್ನ ಮೀಟ್ ಮಾಡಿ. ಯಾವುದೇ ಥರ ಭಯ ಇಟ್ಕೊಳ್ಬೇಡಿ, ಯಾವುದೇ ಥರ ಹೆದರಿಕೆ ಇಟ್ಕೊಳ್ಬೇಡಿ. ಆಮೇಲೆ ಊಟದ ವಿಷಯ ಬಂದಾಗ ಫ್ರೆಶ್ಲಿ ಕುಕ್ಡ್ ಹೋಮ್ ಫುಡ್ ಅದನ್ನೇ ನಾನು ರೆಕಮೆಂಡ್ ಮಾಡೋದು. ಅದನ್ನು ತಿನ್ನಿ ಆ್ಯಂಡ್ ಹ್ಯಾವ್ ಅ ಸೇಫ್ ಪ್ರೆಗ್ನೆನ್ಸಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.